ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬನ್ನಿರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಮನೆಯವರಿಗೆ ಸ್ವಲ್ಪ ಅವಲಕ್ಕಿ ಹಚ್ಚಿ ಕೊಡ್ಬೇಕಂತೆ ಫ್ರೆಂಡ್. ನೋಡಿರಿ ಫ್ರೆಂಡ್, ನಮ್ಮ ಮನೆಯವರಿಗೆ ಸ್ವಲ್ಪ ಅವಲಕ್ಕಿ ಹಚ್ಚಿ ಕೊಡ್ಬೇಕಂತೆ. ಅನ್ನ ಇದೆ, ಮೀನು ಸಾರು ಭಾಳ ಇದೆ, ಅದಕ್ಕೆ ಅವಲಕ್ಕಿ ಹಚ್ಕೊಡು ಸಾಕು ನನಗೆ ಅಂತ ಇದ್ದಾರೆ. ಅದಕ್ಕೆ ಸ್ವಲ್ಪ ಅವಲಕ್ಕಿ ಹಚ್ಚಕ್ಕೆ ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್. ಅನ್ನನೂ ಇದೆ, ಸಾರು ಇದೆ, ಬೇಕಿದ್ರೆ ತಿನ್ಕೊಂಡು ಹೋಗ್ತಾರೆ. ನನಗೂ ಶಾಲೆ ಹೊತ್ತಾಗುತ್ತೆ. ಈಗ ಬೇಗ ಬೇಗ ನಾನು ರೆಡಿ ಆಗಬೇಕು. ಕಸ ಎಲ್ಲ ಹೊಡೆದು ನೆಲ ಒರೆಸಿ ಶಾಲೆ ಹೋಗಬೇಕು ಸ್ವಲ್ಪ. ನೋಡಿ ಫ್ರೆಂಡ್, ಇವತ್ತು ನಾನು ಸ್ವಲ್ಪ ಫ್ರೂಟ್ ಹಾಕಿ 2 ಥರ ಜ್ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟು ತಂಪಾಗಿರುತ್ತೆ ಅಂದರೆ ಇದು ಸಂಜೆ ಇಫ್ತಾರಿ ಹೊತ್ತಿಗೆ ರೋಜಾ ಬಿಟ್ಟು ಕುಡಿಲಿಕ್ಕೆ. ನೋಡಿ ಫ್ರೆಂಡ್, ಈಗ ನಾನು ಸ್ವಲ್ಪ ಕಡಿಮೆ 1 ಲೀಟ್ರು ಹಾಲು ಬಿಸಿ ಮಾಡಿ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ರೂಹ್ ಅಫ್ಜಾ ಅಂತ ತಗೊಂಡಿದ್ದೀನಿ. ನೋಡಿ ಇಲ್ಲಿ ಬಾದಾಮ್ ಕಲರು, ಇದು 2 ಥರ ಕಲರ್ ಫ್ರೆಂಡ್. ಇದು 2 ಥರ ಜ್ಯೂಸ್ ಮಾಡೋದಕ್ಕೆ. ನೋಡಿ, ಈ ಸಕ್ಕರೆನ ನಾನು ಪಾನಕ ಮಾಡ್ಕೊತೀನಿ ಫಸ್ಟಿಗೆ. ಆಮೇಲೆ ಇಷ್ಟು ಬಾದಾಮು ನೆನೆ ಹಾಕಿದ್ದೀನಿ ಫ್ರೆಂಡ್. ಅದು ನೆನೆದ ಮೇಲೆ ಸಣ್ಣ ಪೀಸ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಒಂದು 3 ಏಲಕ್ಕಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಕಸ್ತೂರಿ ಬೀಜ 1-2 ಸ್ಪೂನ್ ಈಗ ನೆನೆ ಹಾಕ್ತೇನೆ ನಾನೀಗ ಈ ನೀರಲ್ಲಿ. ಈಗ ನೋಡಿ, ಇಲ್ಲಿ ಒಂದು ಸೇಬ್ ತಗೊಂಡಿದ್ದೀನಿ. ಆ ಸಿಪ್ಪೆ ಸುಲಿದು ಸಣ್ಣಕ್ಕಾಗಿ ಇದರಲ್ಲಿ ತುರಿತೀನಿ ಫ್ರೆಂಡ್. ಈಗ ನೋಡಿ, ಇದು ಕಿತ್ತಳೆ ಹಣ್ಣಿನ ಬೀಜ. ಇಷ್ಟನ್ನು ಹಾಕಿ ನಾನು ಈಗ 2 ಥರ ಜ್ಯೂಸ್ ಮಾಡ್ತೀನಿ. ನೋಡಿ ಫ್ರೆಂಡ್, ಯಾವ ಥರ ಮಾಡ್ತೀನಿ ಅಂತ. ಫಸ್ಟಿಗೆ ನಾನು 1-2 ಸ್ಪೂನಷ್ಟು ಕಸ್ತೂರಿ ಬೀಜನ ನೆನೆ ಹಾಕ್ಕೊಳ್ತೀನಿ. ಈಗ ನೋಡಿ ಫ್ರೆಂಡ್, ಈಗ 2 ಸ್ಪೂನು ಕಸ್ತೂರಿ ಬೀಜನ ನೆನೆ ಹಾಕಿದೆ. ಈಗ ಇದು 1-2-3 ಅವರ್ ಇಟ್ಟರೆ ಫುಲ್ ಬಂದು ಬರುತ್ತೆ ಫ್ರೆಂಡ್. ಈಗ ನಾನು ಸಕ್ಕರೆನ ಪಾನಕ ಮಾಡ್ಕೊಬಿಡ್ತೀನಿ ಫ್ರೆಂಡ್. ನಾನು ಡೈರೆಕ್ಟಾಗಿ ಸಕ್ಕರೆ ಹಾಕಲ್ಲ, ಫಸ್ಟ್ ಪಾನಕ ಮಾಡ್ಕೊತೀನಿ. ನೋಡಿ ಫ್ರೆಂಡ್, ಇವಾಗ ನೋಡಿ ಫ್ರೆಂಡ್, ನಾನು ಇಷ್ಟು ಈ ಸೈಜಿಂದ 1 ಕಪ್ ಅಷ್ಟಾಗುವಷ್ಟು ಸಕ್ಕರೆ ತಗೊಂಡು ಈಗ ಪಾನಕ ಮಾಡಲಿಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಪಾನಕ ಆಗಬೇಕು ಫ್ರೆಂಡ್. ಇದೇ ನೀರು ಬಿಡುತ್ತೆ, ನೀರು ಹಾಕಕ್ಕೆ ಹೋಗಲ್ಲ ನಾನು. ಇದೇ ಪಾನಕ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಾಗುತ್ತೆ ಈ ಜ್ಯೂಸ್ ಕೂಡ. ರಂಜಾನ್ ಸ್ಪೆಷಲ್ ಜ್ಯೂಸ್ ನೋಡಿ ಫ್ರೆಂಡ್, ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಹೇಗೆ ನೀರು ಬಿಡ್ತಾ ಇದೆ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ನೀರು ಬಿಡ್ತು. ಅದು ಕಲರ್ ನೋಡಿ ಯಾವ ಥರನೂ ಬಂದಿದೆ, ಕೆಂಪು ಕಲರು ಬಂದಿದೆ. ಇದು ಪಾನಕ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್. ನೋಡಿ, ಇದು ಈ ಥರ ಪಾನಕ ಮಾಡಿ ಇಟ್ಕೊತೀನಿ ಸಕ್ಕರೆದು. ನೋಡಿ, ಇವಾಗ ಸಕ್ಕರೆ ಪಾನಕ ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ, ಇದು ತಣ್ಣಗಾಗೋವರೆಗೂ. ನೋಡಿ ಫ್ರೆಂಡ್, ಇಲ್ಲಿ ಇಷ್ಟು ಬಾದಾಮಿ ನೆನೆ ಹಾಕಿದ್ನಲ್ಲ, ಅವನ್ನ ಸಣ್ಣ ಪೀಸಾಗಿ ಮಾಡ್ಕೊಂಡೆ. ಸಿಪ್ಪೆ ತೆಗೀಲಿಲ್ಲ, ಯಾಕಂದರೆ ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ, ಒಂದು ಸೇಬೆ ಹಣ್ಣು ಹಾಗೆ ತುರಿದಿದ್ದೀನಿ. ಈಗ ನೋಡಿ, ನಮ್ಮದು ಕಸ್ತೂರಿ ಬೀಜ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಈಗ ನೋಡಿ ಫ್ರೆಂಡ್, ಈ ಹಾಲನ್ನು 2 ಭಾಗ ಮಾಡ್ಕೊಳ್ತೀನಿ ನಾನೀಗ. ನೋಡಿ ಸಾಕು. ಈಗ ಸಕ್ಕರೆ ನೀರನ್ನು 2ರಲ್ಲೂ ಹಾಕ್ತೀನಿ ಫ್ರೆಂಡ್. ನೋಡಿ, ಈ ಕಲರನ್ನು ಒಂದರಲ್ಲಿ ನೋಡಿ 1-2-3 ಹನಿ ಹಾಕ್ಕೊಳ್ತೀನಿ. ಜಾಸ್ತಿನೇ ಬಿದ್ದುಬಿಡ್ತು, ಪರವಾಗಿಲ್ಲ, ಏನೂ ಆಗಲ್ಲ. ನೋಡಿ ಫ್ರೆಂಡ್, ಈ ಏಲಕ್ಕಿ ಪುಡಿನ 2ರಲ್ಲೂ ಹಾಕ್ತೀನಿ. ಈಗ ಈ ಕಲರ್ ಇದೆಯಲ್ಲ ಫ್ರೆಂಡ್, 1ಕ್ಕೆ ಹಾಕ್ತೀನಿ ಅಷ್ಟೇ. ನೋಡಿ, ಇದು ಈ ಕಲರ್ ಆಯಿತು. ಇದಕ್ಕೆ ರೂಹ್ ಅಫ್ಜಾ ಹಾಕ್ತೀನಿ ನೋಡಿ ಫ್ರೆಂಡ್. ಈಗ ನೋಡಿ, ರೂಹ್ ಅಫ್ಜಾ ಅಂದರೆ ಇದು 1-2 ಸ್ಪೂನ್ ಹಾಕ್ತೀನಿ ಫ್ರೆಂಡ್. ಇದಕ್ಕೆ ನೋಡಿ, ಇದಕ್ಕೆ 2 ಸ್ಪೂನು ರೂಹ್ ಅಫ್ಜಾ ಹಾಕ್ತೀನಿ ಫ್ರೆಂಡ್. ಈಗ ನೋಡಿ ಫ್ರೆಂಡ್, ಈಗ ಇದರಲ್ಲಿ ನಾನು ಈ ಫ್ರೂಟನ್ನು ಹಾಕ್ತೀನಿ.
ಹಾಗೂ ನೋಡಿ ಸ್ವಲ್ಪ ಡ್ರೈ ಫ್ರೂಟ್ ಹಾಕ್ತೀನಿ ಇದಕ್ಕೆ. ಸ್ವಲ್ಪ ಐಸ್ ಹಾಕ್ತೀನಿ ಫ್ರೆಂಡ್ ಇದಕ್ಕೆ. ಈ ಕಡೆದಕ್ಕೆ ಮಾತ್ರ ನೋಡಿ ಕಸ್ತೂರಿ ಬೀಜ ನೆನೆ ಇಟ್ಟಿದ್ನಲ್ಲ ಇದನ್ನು ಹಾಕ್ತೀನಿ ಫ್ರೆಂಡ್. ನೋಡಿ ಇದಕ್ಕೂ ಕೂಡ ಸ್ವಲ್ಪ ಡ್ರೈ ಫ್ರೂಟ್ ಹಾಕ್ಕೊಳ್ತೀನಿ. ಇದಕ್ಕೂ ಸ್ವಲ್ಪ ನೋಡಿ ಐಸನ್ನು ಇದಕ್ಕೂ ಹಾಕ್ತೀನಿ. ನೋಡಿ ಇದು ರೂಹ್ ಅಫ್ಜಾ ಹಾಕಿದ್ದೀನಿ ಇದಕ್ಕೆ. ಇದರಲ್ಲಿ ನೋಡಿ ಸೇಬೆಹಣ್ಣು ಹೆರ್ದು ಹಾಕಿದ್ದೀನಿ, ಕಿತ್ತಳೆ ಹಣ್ಣು ಸ್ವಲ್ಪ ಹಾಕಿದ್ದೀನಿ ನೋಡಿ ಫ್ರೆಂಡ್. ಇದು ಮಾತ್ರ ಕಸ್ತೂರಿ ಬೀಜದ ಫ್ರೆಂಡ್. ಇದು ಬೇಕಂದರೆ ಇದಕ್ಕೂ ಕೂಡ ನಾವು ಕಸ್ತೂರಿ ಬೀಜ ಹಾಕೋಬೋದು ನೋಡಿ. ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್. ಇದಕ್ಕೆ ಬೇಕಿದ್ರೆ ಇನ್ನೂ ಜಾಸ್ತಿ ಐಸ್ ಹಾಕೋಬೋದು, ತಣ್ಣಗಾಗುತ್ತೆ ನೋಡಿ. ಈ ಥರ ನಾನು 2 ಥರ ಜ್ಯೂಸ್ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ನೀವು ಕೂಡ ಹೇಗೆ ಮಾಡ್ತೀರಾ ಅಂತ. ಬೇಕಂದರೆ ಇದಕ್ಕೆ ಬೇಕಿದ್ರೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೋಬೋದು ಫ್ರೆಂಡ್. ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ, ಸಕ್ಕರೆ ಪಾನಕನೇ ಮಾಡ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ ಈ ಜ್ಯೂಸ್ ಕೂಡ ನೋಡಿ. ನಾನು ಈಗ ಈ ಗ್ಲಾಸಲ್ಲಿ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್. ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ. ಕಲರ್ ನೋಡಿ ಫ್ರೆಂಡ್, 2 ಥರ ಕಲರ್ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಅಂತ. ಈ ಥರ ನಾವು ಹಲವಾರು ರೀತಿಯಲ್ಲಿ ಜ್ಯೂಸ್ ಮಾಡ್ತೀವಿ ಫ್ರೆಂಡ್ ಮನೆಯಲ್ಲಿ ಇಫ್ತಾರಿಗೋಸ್ಕರ. ನೋಡಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್. ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಜ್ಯೂಸು ಹಾಗೂ ಕಲರು ಕೂಡ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂದರೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ, ಹೊಟ್ಟೆಯಲ್ಲಿ ತಂಪಾಗುತ್ತೆ. ಇನ್ನೂ ಇದಕ್ಕೆ ಐಸ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಮಾತ್ರ ಫ್ರೂಟಿಂದು ಫ್ರೆಂಡ್ಸ್. ಇದು ಕಸ್ತೂರಿ ಬೀಜದಿಂದ ಹಾಗೆ ಡ್ರೈ ಫ್ರೂಟಿಂದ ಕೂಡ ಮಾಡ್ಬೋದು, ಇಲ್ಲ ಅಂದರೆ ನಿಂಬೆ ಹಣ್ಣಲ್ಲಾದರೂ ಶರ್ಬತ್ ಮಾಡ್ಬೋದು ಫ್ರೆಂಡ್. ಹಲವಾರು ರೀತಿಯಲ್ಲಿ ಮಾಡ್ಬೋದು. ನಾವು ಈ ಥರ ಮಾಡ್ತೀವಿ ನೋಡಿ ಫ್ರೆಂಡ್. ಹೀಗಿದೆ ಫ್ರೆಂಡ್. ಹಾಗೆ ನಾನು ಮಾಡಿದ ಶರ್ಬತ್ ಅಂತೂ ಆಯಿತು. ಸಂಜೆಗೆಲ್ಲ ತಯಾರಿ ಮಾಡಿಟ್ಟೆ, ಮಧ್ಯಾಹ್ನನೇ ಇನ್ನೂ ಸ್ವಲ್ಪ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಇನ್ನೂ ತಣ್ಣಗಾಗುತ್ತೆ ಅಂತ ನೋಡಿ ಫ್ರೆಂಡ್. ಈಗ ನಮ್ಮೂರಲ್ಲಿ ನೋಡಿ ಈ ಥರ ಬಿರಿಯಾನಿ ಆಗಲಿ ಏನಾದರೂ ಮಾಡಿ ಹಂಚ್ತಾರೆ ಕವರಲ್ಲಿ ಹಾಕಿ ನೋಡಿ. ಯಾರಾದರೂ ಕೊಡಬೇಕಿದ್ರೆ ಒಂದೊಂದು ದಿನ ಈ ಥರ ಬಿರಿಯಾನಿ ಆಗಲಿ, ಅವ್ರು ಇಷ್ಟಪಟ್ಟಿದ್ದು ಏನಾರಾಗಲಿ, ಅವ್ರ ಕೈಯಲ್ಲಿರೋದಾಗಲಿ, ಫ್ರೂಟ್ ಆಗಲಿ, ಈ ಥರ ಕವರ್ ಮಾಡಿ ಮನೆ ಕೊಡ್ತೀವಿ ನೋಡಿ ಫ್ರೆಂಡ್ ನಮ್ಮೂರಲ್ಲಿ. ನೋಡಿ ಈಗ ಒಬ್ಬರ ಮನೆಯಿಂದ ಸಂಜೆ 5:30 ಆಗಿದೆ, ಈಗ ಬಂದಿದೆ ನೋಡಿ ಫ್ರೆಂಡ್. ಇವತ್ತಿನ ವಿಡಿಯೋ ಇಷ್ಟ ಆಯಿತು. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.